ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ರೋಡು ಇರ್ಬೇಕು. ಇದು ಏನ್ ದೂಸಿಗೆ ಏನ್ ಬರಲ್ಲ. ಇವಾಗ ಮಾಡಿರೋದು 99% 100% ಪಕ್ಕ ಕೆಲಸ ಮಾಡಿದ್ದಾರೆ. ಮೊನ್ನೆ ನಿಮ್ಗೆ ಗೊತ್ತಿದ್ದಂಗೆ ಇದೆ, ಸುದ್ದಿನಲ್ಲಿ ಎಲ್ಲ ಬಂದಿತ್ತು, ಬರೇ ದೂಸಿ ಮತ್ತೆ ಜಲ್ಲಿ ಬರ್ತಾ ಇತ್ತು ಅಂತ ಒಂದು ಸುದ್ದಿ ಆಗಿತ್ತು ಈ ಮಾರ್ಕೆಟ್ದು. ಇವಾಗ ಬಂದ್ಬಿಟ್ಟು ಒಂದು 50-60 ಮೀಟರ್ ಹಂಗೆ ರೋಡ್ ಹಾಕಿದ್ದಾರೆ ಇವಾಗ. ಇವಾಗ ಪರವಾಗಿಲ್ಲ, ಹಿಂಗೆ ಕ್ಯೂರಿಂಗ್ ಮಾಡ್ಕೊಂಡು ಮಾಡಿದ್ರೆ ಈ ರೋಡ್ ನಿಲ್ಲುತ್ತೆ. ಮತ್ತೆ ಇನ್ನೂ ಸ್ವಲ್ಪ ರೋಡ್ ಹಂಗೆ ಇದೆ, ಅದ್ ಮಾಡ್ಬೇಕು ಅಂತ ನಾವು ವಿನಂತಿ ಮಾಡ್ಕೊಂತೀವಿ. ಇದಕ್ಕೆ ನಾನು ನಮ್ಮ ಶಾಸಕರಾದ MLA ಮೇಡಮ್ ರೂಪಕಲಾ ಮೇಡಮ್ಗೇನು ಥ್ಯಾಂಕ್ಸ್ ಹೇಳ್ತೀವಿ. ಮತ್ತೆ ಈ ವಾರ್ಡ್ನ ಕೌನ್ಸಿಲರ್ ರಮೇಶ್ ಜೈನು, ಮತ್ತೆ KDA ಚೇರ್ಮನ್ ಶ್ರೀನಿವಾಸ್, ಇವರೆಲ್ಲ ಇದ್ ಮಾಡಿ ರೋಡನ್ನು ಮಾಡಿದ್ದಾರೆ. ಇವಾಗ ಪ್ಯಾಚ್ ಹಾಕಿದ್ದಾರೆ, ಒಂದು 50-60 ಮೀಟರ್ ವರೆಗೇನು ಮಾಡಿದ್ದಾರೆ ಕೆಲಸ. 2 ಇಂಚು ಜಲ್ಲಿ ಕಾಂಕ್ರೀಟ್ ಹಾಕಿದ್ದಾರೆ. ಇವಾಗ ಪರವಾಗಿಲ್ಲ ನಮ್ಗೆ. ಹಿಂಗೆ ಇದು ಕ್ಯೂರಿಂಗ್ ಮಾಡ್ಬೇಕು, ಇನ್ನ ಕ್ಯೂರಿಂಗ್ ಮಾಡ್ಬೇಕು. ಮತ್ತೆ ಸ್ವಲ್ಪ ಎಲ್ಲಾದ್ರೂ ಇದಾಗಿದ್ರೆ ಅದನ್ನು ಕ್ಲಿಯರ್ ಮಾಡಿಕೊಳ್ಬೇಕಂತ ನಾವು ವಿನಂತಿ ಮಾಡ್ತೀವಿ. सब क्लीन से हो को है, सब कर को है, रोड से भी बराबर डाले। क्या भी नहीं, अभी बच्चे थे सो दाल डाले तो परेशानी नहीं रहती। सब क्लीन से कर को बहुत भारी कर को ही एक पहले कर डालते तो इतना परेशानी नहीं थी। अब बहुत अच्छा है कर को ही, शुक्रिया सकते ಸರ್, ಇದು ರೋಡು ಕಷ್ಟದಲ್ಲಿ ಇದ್ದು ಬಹಳ ಓವರ್ ರಸ್ಟ್ ಬರ್ತಾ ಇದ್ದು, ಡಸ್ಟ್. ಅದಕ್ಕಾಗಿ ನಮ್ಮ ಕಾಂಟ್ರಾಕ್ಟರ್ ಅವರು ಬಂದು ನಿನ್ನೆ 2-3 ದಿವಸ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಈ ರೋಡು ಇರ್ಬೇಕು. ಇದು ಏನ್ ದೂಸಿಗೆ ಏನ್ ಬರಲ್ಲ. ಇವಾಗ ಮಾಡಿರೋದು 99% 100% ಪಕ್ಕ ಕೆಲಸ ಮಾಡಿದ್ದಾರೆ. ಇನ್ನು ಮಿಚ್ಚ ಇರೋದು ಕೆಲಸ, ಬ್ಯಾಲೆನ್ಸ್ ಕೆಲಸ ಅವರು ಮಾಡಿದ್ರೆ ಅವರು ಕನ್ವೀನಿಯನ್ಸ್ ಅವರು. ನಮ್ಗೆ ಇದರಿಂದ ಬಹಳ ಕಷ್ಟ ಆಯ್ತು, ಈಗ ಕಷ್ಟ ದೂರ ಆಯ್ತು ಸರ್. ನಮ್ಗೆ ನೋ ಪ್ರಾಬ್ಲಮ್ ಇದರಲ್ಲಿ. ಬಹಳ ಥ್ಯಾಂಕ್ಸು ಮೇಡಮ್ಗೆ, ಥ್ಯಾಂಕ್ಸ್ ಹೇಳ್ತೀವಿ. ಕಮಿಷನರ್ ಸಾಬ್ಗೆ ಥ್ಯಾಂಕ್ಸ್ ಹೇಳ್ತೀವಿ. ಕಾಂಟ್ರಾಕ್ಟರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದ್ರೆ ಮುಂಚೆ ನೋಡಿ ಇರೋದು ಪರಿಸ್ಥಿತಿಗೆ ಈಗ ಇರೋದು ಪರಿಸ್ಥಿತಿಗೆ ಬಹಳ 100% ಡಿಫ್ರೆಂಟ್ ಆಗಿದೆ. ಈಗ ರೋಡು ಚೆನ್ನಾಗಿದೆ. ರೋಡು ನಮ್ವರ್ಕು ಬ್ಯಾಲೆನ್ಸ್ ಇರೋದು ರೋಡು ಅವ್ರು ಹಾಕ್ತಾರೆ ಏನೋ ಅವ್ರಿಗೆ ಗೊತ್ತು, ದೊಡ್ಡವ್ರಿಗೆ ಗೊತ್ತು ಅಷ್ಟೇ. ನಿನ್ನೆ ಎಲ್ಲ ರೋಡ್ ಎಲ್ಲ ನಾವು ಇದ್ ಮಾಡಿದೀವಿ, ಕಾಂಕ್ರೀಟ್ ಏನು ಇದಿತ್ತು ಹಾಕಿದೀವಿ. ಇನ್ನು ಸ್ವಲ್ಪ ನಾವು ಕ್ಯೂರಿಂಗ್ ಮಾಡ್ಬೇಕು. ಒಂದು 3 days ಏನು ಗಾಡಿ ಏನು ಓಡಾಡಬಾರ್ದು, ಅದಕ್ಕೆಲ್ಲ ಸಪೋರ್ಟ್ ಮಾಡ್ಕೊಡಿ ಅಂತ ನಾವು ಅವ್ರನ್ನ ಕೇಳ್ತಾ ಇದೀವಿ. ಯಾಕಂತಂದ್ರೆ ಏನಾದ್ರು ತಿರ್ಗಾ ಮತ್ತೆ ಎಲ್ಲ ಮೆಟಲ್ ಎಲ್ಲ ಆಗ್ತಾ ಇದ್ರೆ ಒಂದತ್ರ ಇದ್ರೆ ಮತ್ತೆ ಎಲ್ಲ ಇಶ್ಯೂ ಆಗುತ್ತೆ. ಅದೇ ತರನೇ ಅದಕ್ಕೊಂದ್ 3 ದಿವಸ ಏನು ಗಾಡಿಗಳು ಓಡಾಡ್ದಿರ ಇದ್ ಮಾಡಿದ್ರೆ ನಾವು ಒಂದು 10 ದಿವಸ ಕ್ಯೂರಿಂಗ್ ಮಾಡ್ಕೊಂತೀವಿ. 10 ದಿವಸ ಕ್ಯೂರಿಂಗ್ ಆದ್ಮೇಲೆ ಇದೆಲ್ಲ ಕ್ಲಿಯರ್ ಆಗುತ್ತೆ. ಆಮೇಲೆ ಇನ್ನೊಂದ್ಸರಿ ಚೆಕ್ ಮಾಡೋಣ ಈ ರೋಡ್ನ, ಆಮೇಲೆ ಏನಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಡೋಣ ಅವ್ರಿಗೆ. ಅದೇ ಇದ್ರದ್ದೆಲ್ಲ ಆಗ್ಲಿ ಸರ್, ಇದೆಲ್ಲ ಆದ್ಮೇಲೆ ಕರೆಕ್ಟ್ ಆದ್ಮೇಲೆ ನಾವು ಅದು ಇದ್ ಮಾಡ್ತೀವಿ, ಅದನ್ನ ಅದೇ ಮಾಡ್ತೀವಿ. ಇದು ಫಸ್ಟ್ ಕ್ಲಿಯರ್ ಆಗ್ಬೇಕು ನಾವು, ಯಾಕಂದ್ರೆ ಇದು ಕರೆಕ್ಟ್ ಆಗಿದೆ ಅಂತಂದ್ರೆ ನಾವ್ ಇನ್ನೊಂದೆಲ್ಲ ಇದ್ ಮಾಡಕ್ಕಾಗೋದು.